ನೋಡಿದ್ರೇ ಗೊತ್ತಾಗ್ತಿದೆ ನಾನು ಬಂದಿರೋದು ಬಂಡೀಪುರ ಅಭಯಾರಣ್ಯಕ್ಕೆ. ಯಾಕಪ್ಪ ಅಂದರೆ ಹುಲಿ ನೋಡೋ ಆಸೆ ಆಯಿತು. ಹುಲಿ ನೋಡೋದಕ್ಕೆ ಬೆಸ್ಟ್ ಪ್ಲೇಸ್ ಬಂಡೀಪುರ ಅನಿಸ್ತು, ಅದಕ್ಕೆ ಬಂದಿದ್ದೀನಿ. ನಾನು ಈ ಫಾರೆಸ್ಟ್ನ ಸೆಲೆಕ್ಟ್ ಮಾಡಿರೋದು ಉದ್ದೇಶ ಇಷ್ಟೇ. ಇಲ್ಲಿ ಬಂದು 3 ಫಾರೆಸ್ಟ್ ಇದೆ. ಒಂದು ಬಂಡೀಪುರ, ಇನ್ನೊಂದು ಮಸಿನಗೋಡಿ, ಇನ್ನೊಂದು ಮಧುಮಲೈ ಫಾರೆಸ್ಟು. ಸುಮಾರು ಇಲ್ಲ ಅಂದರೂ 45ಇಂದ 50 ಕಿಲೋಮೀಟರ್ ಬರೀ ಫಾರೆಸ್ಟಲ್ಲೇ ಹೋಗಬೇಕಾಗುತ್ತೆ. ಎಲ್ಲಾದರೂ ಒಂದು ಕಡೆ ಹುಲಿ ಕಾಣ್ಬೋದು ಅನ್ನೋ ನಂಬಿಕೆ ಮೇಲೆ ಈ ಫಾರೆಸ್ಟ್ನ ನಾನು ರೆಫರ್ ಮಾಡಿಕೊಂಡು ಬಂದಿದ್ದೀನಿ. ಈ ಡೈಲಿ ಗೇಟ್ ಓಪನ್ ಆಗೋದು 6:30ಗೆ. ಅದರಿಂದ ವೆಹಿಕಲ್ಗಳು ಜಾಸ್ತಿ ಬರ್ತಾ ಇದ್ದಾವೆ. ಈ ರೋಡ್ ಸೈಡಲ್ಲಿ ಅಕ್ಕಪಕ್ಕ ಪ್ರಾಣಿಗಳು ಇದ್ರೆ ಹೋಗ್ಬಿಟ್ಟಿರ್ತವೆ ಇದು ಸೌಂಡ್ಗೇನೆ. ಇಲ್ಲಿ ನಾವೇನಾರ ಪ್ರಾಣಿಗಳು ನೋಡಬೇಕು ಅಂದರೆ ಹೆಚ್ಚಾಗಿ ನಾವು ನೈಟೇ ಬರಬೇಕು. ನೈಟು 9 ಗಂಟೆಗೆ ಕ್ಲೋಸ್ ಆಗೋದು. 9 ಗಂಟೆ ಒಳಗಡೆ ನಾವು ಯಾವ ಕಡೆ ಬಾರ್ಡ್ರ್ ಆದರೂ ಕ್ರಾಸ್ ಮಾಡಲೇಬೇಕು. ಈ ಕಾಡುಗಳಲ್ಲಿ ಒಣಗಿರೋ ಮರನ ಬಿಡಬಾರ್ದು, ಕತ್ತರಿಸ್ಕೊಂಡು ತೊಗೊಂಬರ್ಬೇಕು. ಯಾಕೆ ಅಂದರೆ ಅಕಸ್ಮಾತಾಗಿ ಏನಾದ್ರು ಬೆಂಕಿ ಬೀಳ್ತು, ಒಣಗಿರೋ ಮರದಿಂದ ಇಡೀ ಕಾಡೇ ನಾಶ ಆಗ್ಬಿಡುತ್ತೆ. ನಾನು ಅವಾಗಲೇ ಹೇಳ್ತಾ ಇದ್ದೆ ರಾತ್ರಿ ಸಮಯದಲ್ಲಿ ಯಾಕೆ ರೋಡ್ ಸೈಡ್ ಬರ್ತವೆ ಪ್ರಾಣಿಗಳು ಅಂತ. ಯಾಕೆ ಅಂದರೆ ಸೌಂಡ್ ಇರಲ್ಲ ಅವಾಗ. ಆ ಟೈಮಲ್ಲಿ ಎಲ್ಲ ಆಕ್ಟಿವ್ ಆಗ್ತವೆ. ಒಳಗಡೆ ಇರೋವೆಲ್ಲ ಆಚೆಗಳು ಬರ್ತವೆ ರೋಡ್ ಸೈಡ್ಗೆ. ಅದರಿಂದ ನಾವು ಮಾರ್ನಿಂಗು ಬಿಟ್ಟಿದ ತಕ್ಷಣವೇ ಹೋಗ್ಬಿಡ್ಬೇಕು. ಗೇಟ್ ಓಪನ್ ಆದ ತಕ್ಷಣ ಮೊದಲನೇ ವೆಹಿಕಲ್ಲೇ ನಮ್ಮದಾಗಿರಬೇಕು. ಇಲ್ಲ ಅಂದರೆ ರಾತ್ರಿ ಒಂದು 7-8 ಓ ಕ್ಲಾಕ್ ಮೇಲೆ ಬರಬೇಕು. ಯಾಕೆಂದರೆ ಆಲ್ಮೋಸ್ಟ್ 90% ವೆಹಿಕಲ್ ಎಲ್ಲ ಕಮ್ಮಿಯಾಗಿರ್ತವೆ. ಈ ಲಾರಿ ಈ ಥರ ಟೈಪ್ಸ್ ಎಲ್ಲ ಬಿಡೋದೇ ಇಲ್ಲ ಆ ಟೈಮಲ್ಲಿ. ಅವಾಗಲೇ ಕ್ಲೋಸ್ ಮಾಡಿರ್ತಾರೆ ಲಾರಿಗಳಿಗೆ. ಬೈಕ್ಗಳಿಗೆ, ಕಾರ್ಗಳಿಗೆ ಇರುತ್ತೆ. ಬೈಕಲ್ಲಿ ನೈಟ್ ಟೈಮ್ ಬರೋರಿಗೆ ಅಷ್ಟು ಸೇಫ್ಟಿ ಇರಲ್ಲ ಇಲ್ಲಿ. ಚಿಕ್ಕ ವಯಸ್ಸಿಂದ ನನಗೆ ಸ್ವಲ್ಪ ಈ ಕಾಡಿನ ಬಗ್ಗೆ ಆಗಿರ್ಬೋದು, ಪ್ರಾಣಿಗಳ ಬಗ್ಗೆ ಆಗ್ಬೋದು ಸ್ವಲ್ಪ ನಾಲೆಡ್ಜ್ ಇದೆ. ಅದು ನನಗೇನಾರು ಪ್ರಾಣಿ ಕಾಣ್ತಂದು ಅದ್ರ ಬಗ್ಗೆ ಹೇಳ್ಕೊಂಡು ಹೋಗ್ತಾ ಇರ್ತೀನಿ. ಮೊದಲನೇದಾಗಿ ನಾನು ಬಂಡೀಪುರ ಫಾರೆಸ್ಟ್ ಬಗ್ಗೆ ಹೇಳ್ಬಿಡ್ತೀನಿ. ನಮ್ಮ ಬಂಡೀಪುರ ಫಾರೆಸ್ಟ್ ಟೈಗರ್ ರಿಸರ್ವ್. ಇದು 1200 ಸ್ಕ್ವೇರ್ ಕಿಲೋಮೀಟರ್ ಇದೆ. ಆದರೆ ನಾವು ಸಫಾರಿ ಮಾಡೋದಕ್ಕೆ 82 ಸ್ಕ್ವೇರ್ ಕಿಲೋಮೀಟರ್ ಅಷ್ಟೇ ಪರ್ಮಿಷನ್ ಇರೋದು. ಈ ನಮ್ಮ ಬಂಡೀಪುರದಲ್ಲಿ 450ರಿಂದ 525 ಹುಲಿಗಳನ್ನ ನೋಡ್ಬೋದು ನಾವು. ಯಾಕೆ ಅಂದರೆ 40 ಸ್ಕ್ವೇರ್ ಕಿಲೋಮೀಟರ್ಗೆ ಒಂದೊಂದು ಹುಲಿನ ನಾವು ಕಾಣ್ಬೋದು ಅಂತ ನಮ್ಮ ಸಫಾರಿ ಗೈಡರ್ಸ್ ಹೇಳ್ತಾರೆ. ನಾವು ಯಾವುದೇ ಫಾರೆಸ್ಟ್ಗೆ ಹೋದ್ರೂ ನಮಗೆ ತಾಳ್ಮೆ ಮತ್ತು ಅಬ್ಸರ್ವೇಷನ್ ಅನ್ನೋದು ಮುಖ್ಯವಾಗಿ ಇರಬೇಕು. ಯಾಕಂದರೆ ಅಬ್ಸರ್ವೇಷನ್ ಮಾಡಿದ್ರೇ ಪ್ರಾಣಿಗಳು ಕಾಣೋದು ಈ ಕಾಡು ಒಳಗಡೆ. ಯಾಕೆಂದರೆ ನಮ್ಮದು ಬಯಲು ಪ್ರದೇಶ ಅಲ್ಲ, ಇಲ್ಲಿ ಗಿಡ ಮರಗಳು ಹೆಚ್ಚಾಗಿರೋದ್ರಿಂದ ಯಾವುದೇ ಪ್ರಾಣಿಗಳು ಕಾಣೋದಿಲ್ಲ. ನಮಗೆ ಅಬ್ಸರ್ವೇಷನ್ ಮುಖ್ಯವಾಗಿರಬೇಕು, ತಾಳ್ಮೆ ಅನ್ನೋದು ಮುಖ್ಯವಾಗಿರಬೇಕು. ಈ ಜಿಂಕೆಗಳಲ್ಲೂ 4 ಟೈಪ್ ಇದೆ. ಇವಾಗ ನಾವು ನೋಡಿದ್ದು ಸ್ಪಾಟೆಡ್ ಡೀರ್ ಅಂತ. ಆದರೆ ಅದರಲ್ಲಿ ಕೊಂಬಿರೋದು ಮೇಲು, ಕೊಂಬಿಲ್ಲದೆ ಇರೋದು ಫೀಮೇಲು. ಇಲ್ಲಿರೋ ಜಿಂಕೆಗಳ ಗುಂಪಲ್ಲಿ ಸಾಂಬಾರ್ ಜಿಂಕೆನೂ ಇದೆ. ಅಲ್ಲಿ ಸಾಂಬಾರ್ ಜಿಂಕೆ ಬಂದು ಒಂದು ಕುರಿ ಟೈಪ್ ಇರುತ್ತೆ. ನಮ್ಮ ಎಲ್ಲ ಕಾಡಲ್ಲೂ ಜಿಂಕೆ ಒಂದು ಬಿಟ್ಟು ಬೇರೆ ಯಾವ ಪ್ರಾಣಿನೂ ಇಲ್ಲ ಅಂದಿದ್ರೆ ಈ ಕಾಡು ಇಷ್ಟೋ ದೊಡ್ಡದಾಗಿ ಬೆಳೀತಾನೆ ಇರಲಿಲ್ಲ. ಯಾಕಂದರೆ ಒಂದು ಚಿಕ್ಕ ಗಿಡ ಇದ್ದಾಗಲೇ ಎಲ್ಲ ತಿಂದಾಕ್ಬಿಡ್ತಿತ್ತು ಜಿಂಕೆ. ನೀವು ಬೇಕಾದರೆ ನ್ಯಾಷನಲ್ ಜಿಯೋಗ್ರಫಿನ ತೆಗೆದು ನೋಡಿ, ಒಂದು ತೊಟ್ಟು ಹನಿ ನೀರಿನ ಹಿಂದೆ ಹುಲಿ ಪರಿಶ್ರಮ ಇದೆ ಅಂತ ಗೊತ್ತಾಗುತ್ತೆ. ಯಾಕೆ ಈ ಮಾತನ್ನು ಹೇಳ್ತಾರೆ ಅಂದರೆ, ಒಂದು ಚಿಕ್ಕ ಗಿಡ ಇದ್ದಾಗ ಜಿಂಕೆ ಬಂದು ತಿಂದ್ಬಿಟ್ರೆ ಅದು ಮರ ಆಗ್ತಿರ್ಲಿಲ್ಲ, ನಮಗೆ ಮಳೆ ಬರ್ತಿರ್ಲಿಲ್ಲ. ಈ ಹುಲಿ ಇರೋದ್ರಿಂದಾನೇ ಈ ಜಿಂಕೆ ಸಂತತಿ ಕಮ್ಮಿ ಆಗ್ತಾ ಇರೋದು. ಆಗಿನ ಕಾಲದ ರಾಜರುಗಳು ಇಲ್ಲಿ ಬಂದು ಹುಲಿನ ಬೇಟೆ ಆಡ್ತಿದ್ರಂತೆ. ಯಾಕಪ್ಪ ಅಂದರೆ ಹುಲಿ ಚರ್ಮಕ್ಕೋಸ್ಕರ. ಆದರೆ ನಮ್ಮ ಗೌರ್ಮೆಂಟು 1972ರಲ್ಲೇ ಒಂದು ಕಾನೂನು ತರುತ್ತೆ, ಹುಲಿನ ಬೇಟೆ ಆಡೋಂಗಿಲ್ಲ ಅಂತ. 1973ರಲ್ಲಿ ಅನೌನ್ಸ್ಮೆಂಟ್ ಮಾಡುತ್ತೆ, ಇದು ನಮ್ಮ ರಾಷ್ಟ್ರೀಯ ಪ್ರಾಣಿ ಅಂತ. ಕಾನೂನು ಬಂದ ಮೇಲೆ ನಮ್ಮ ಕರ್ನಾಟಕದಲ್ಲಿ ಹುಲಿ ಸಂಖ್ಯೆ ಜಾಸ್ತಿ ಆಗಿರೋದು. ನೀವು ಅಬ್ಸರ್ವ್ ಮಾಡಿ, ರೋಡ್ ಸೈಡಲ್ಲಿ ಪೂರ್ತಿ ತ್ಯಾಗದ ಮರಗಳನ್ನೇ ಇದ್ದಾವೆ. ಆ ತ್ಯಾಗದ ಮರನ ಯಾಕೆ ಜಿಂಕೆಗಳು ತಿನ್ನಲ್ಲ ಅನ್ನೋದಕ್ಕೆ ಒಂದು ರೀಸನ್ ಇದೆ. ಯಾಕೆಂದರೆ ಚಿಕ್ಕದ ಇದ್ದಾಗಲೇ ತ್ಯಾಗದ ಸಸಿ ವಿಷಕಾರಿ ಅಂಶನ ಆಚೆ ಬಿಡ್ತಾ ಇರುತ್ತೆ ಜಾಸ್ತಿ. ಯಾಕೆ ಅಂದರೆ ಅದು ದೊಡ್ಡತಾ ಬೆಳೀತಾ ಅದನ್ನು ವಿಷಕಾರಿ ಅಂಶನ ಕಮ್ಮಿ ಮಾಡಿಬಿಡುತ್ತೆ. ಅದರಿಂದ ಅದನ್ನು ಯಾವ ಪ್ರಾಣಿನೂ ಟಚ್ ಮಾಡೋದಿಲ್ಲ. ಯಾವುದೇ ಪ್ರಾಣಿ ತಿಂತು ಅಂದರೂ ಅದಕ್ಕೆ ಡೈಜೆಷನ್ ಆಗಿರ್ಬೋದು, ಮತ್ತೊಂದು ಸಮಸ್ಯೆಗಳು ಉಂಟಾಗುತ್ತೆ ಆ ಪ್ರಾಣಿಗೆ. ಅದರಿಂದ ತ್ಯಾಗು ಸಸಿ ಚಿಕ್ಕದಾಗಿದ್ದಾಗ ಯಾವ ಪ್ರಾಣಿನೂ ಆ ಸಸಿನ ಟಚ್ ಮಾಡೋದಿಲ್ಲ. ಈ ಪ್ರಕೃತಿ ನಿಯಮ ಹೆಂಗಿದೆ ಗೊತ್ತಾ? ಪಕ್ಷಿಗಳಿಲ್ಲದೆ ಕಾಡಿಲ್ಲ, ಕಾಡಿಲ್ಲದೆ ಮಳೆ ಇಲ್ಲ, ಮಳೆ ಇಲ್ಲದೆ ಪ್ರಾಣಿ ಇಲ್ಲ, ಪ್ರಾಣಿ ಇಲ್ಲ ಅಂದರೆ ಕಾಡೇ ಉಳಿತಿರ್ಲಿಲ್ಲ. ಒಂದು ಹುಲಿ ಈ ಕಾಡಲ್ಲಿ 12ರಿಂದ 15 ವರ್ಷ ಬದುಕುತ್ತೆ. ಆದರೆ 50 ವರ್ಷಕ್ಕಾಗಷ್ಟು ಪರಿಸರಕ್ಕೆ ಕೊಡುಗೆ ಕೊಟ್ಟೋಗುತ್ತೆ. ಅದಕ್ಕೆ ಅದನ್ನು ಕಾಡಿನ ರಾಜ ಅಂತ ಬಿರುದು ಕೊಟ್ಟಿರೋದು. ಇನ್ನೇನು ನಮ್ಮ ಬಂಡೀಪುರ ಎಂಡಾಗ್ತಾ ಬಂತು ಫಾರೆಸ್ಟು. ಆ ಸ್ಟಾರ್ಟಿಂಗಿಂದ ಲಾಸ್ಟ್ವರೆಗೂ ಬೇಜಾನ್ ಜಿಂಕೆಗಳನ್ನ ನೋಡಿಬಿಟ್ಟೆ. ಜಿಂಕೆ ಬಿಟ್ಟು ಬೇರೆ ಯಾವ ಪ್ರಾಣಿನೂ ನೋಡಲೇ ಇಲ್ಲ ಇಲ್ಲಿ ಬಂದಮೇಲೆ. ನಾನು ಯಾವುದೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಾನು ಈ ಕಾಡೊಳಗೆ ಬರಲಿಲ್ಲ. ಹುಲಿ ನೋಡಬೇಕು ಅನ್ನೋದೊಂದಷ್ಟೇ ನೆಪ ಇಟ್ಕೊಂಬಂದಿದ್ದು. ಆದರೆ ಹುಲಿ ಕಂಡಿಲ್ಲ, ಆನೆ ಕಂಡಿಲ್ಲ, ಬೇರೆ ಯಾವ ಪ್ರಾಣಿನೂ ಕಂಡಲೇ ಇಲ್ಲ. ಇನ್ನು ನನ್ನ ಲೀಸ್ಟಲ್ಲಿ ಇನ್ನೂ 2 ಫಾರೆಸ್ಟ್ ಇದೆ. ಆ 2 ಫಾರೆಸ್ಟಲ್ಲಿ ಏನಾಗುತ್ತೆ ಅಂತ ನೋಡೋಣ, ವೆಯ್ಟ್ ಮಾಡೋಣ. ತಾಳ್ಮೆ ಹೆಚ್ಚಾಗಿರಬೇಕು, ಅಬ್ಸರ್ವೇಷನ್ ಜಾಸ್ತಿ ಇರಬೇಕು. ಯಾವ ಆನೆನೂ ಬಂದಿಲ್ಲ, ಏನಿಲ್ಲ. ಇದು ಚೆಕ್ ಪೋಸ್ಟು, ಮಧುಮಲೈ ಚೆಕ್ ಪೋಸ್ಟಲ್ಲಿ ಇದ್ದೀವಿ ಇವಾಗ. ಕರ್ನಾಟಕ ಬಾರ್ಡ್ರಲ್ಲಿ ಇವಾಗ ಕ್ಲೋಸ್ ಆಗುತ್ತೆ.
ನಮ್ಮ ಕರ್ನಾಟಕ ಮತ್ತು ತಮಿಳುನಾಡು ಕೇರಳದವ್ರ ಮಧ್ಯೆ ಒಂದು ಕಾನೂನು ನಡೀತೈತೆ. ಯಾಕೆ ಅಂದರೆ ಈ ರೋಡಲ್ಲಿ 24/7 ವೆಹಿಕಲ್ಗಳನ್ನ ಬಿಡಬೇಕು ಅನ್ನೋದಕ್ಕೆ ಕೋರ್ಟಲ್ಲಿ ಕೇಸ್ ನಡೀತೈತೆ. 24/7 ವೆಹಿಕಲ್ ಓಡಾಡೋದಕ್ಕೆ ಪರ್ಮಿಷನ್ ಕೊಡದೇ ಇರಲಿ ಕೋರ್ಟು ಅನ್ನೋದೇ ನಮ್ಮ ಆಸೆ. ಯಾಕಂದರೆ ಇಲ್ಲಿರೋ ಪ್ರಾಣಿಗಳನ್ನ ಉಳಿಸ್ಬೇಕು ನಾವು. ನೈಟ್ ಟೈಮಲ್ಲೂ ಪರ್ಮಿಷನ್ ಕೊಟ್ಬಿಟ್ರೆ ಯಾವ ಪ್ರಾಣಿಗಳು ಉಳಿಯಲ್ಲ ಇಲ್ಲಿ. ಆದ್ದರಿಂದ ಪರ್ಮಿಷನ್ ಸಿಗದೇ ಇರೋದೇ ಒಳ್ಳೆಯದು. ನಾವೇನಾದ್ರೂ ಈ ರೋಡಲ್ಲಿ 7 ಗಂಟೆ 8 ಗಂಟೆ ರಾತ್ರಿ ವೇಳೆ ಬರ್ತೀವಿ ಅಂದರೆ ಬೈಕಲ್ಲಿ ಡಬಲ್ ಗುಂಡಿಗೆ ಇರಬೇಕು. ಯಾಕೆ ಅಂದರೆ ಬೆಳಕೊತ್ತಲ್ಲಿ ಒಂದು 300 ಮೀಟರ್ 400 ಮೀಟರಲ್ಲಿ ಏನಾದ್ರು ಇತ್ತು ಅಂದರೆ ಕಾಣಿಸ್ಬಿಡುತ್ತೆ. ಆವಾಗ ಒಂದು ಧೈರ್ಯ ಇರುತ್ತೆ, ಅದು ಅಲ್ಲಿಂದ ಬರೋದ್ರೊಳಗಡೆ ನಾವು ಪಾಸ್ ಆಗಿಬಿಡ್ತೀವಿ ಅಂತ. ಆದರೆ ರಾತ್ರಿ ಸಮಯದಲ್ಲಿ ಒಂದು 100 ಮೀಟ್ರ್ ಒಳಗಡೆನೇ ನಮಗೆ ಗೊತ್ತಾಗೋದು ಏನಾದ್ರು ಒಂದು ಪ್ರಾಣಿ ಇತ್ತು ಅಂದರೆ. ಆವಾಗ ನಾವು ತಡ್ಕೊಳ್ಳೋ ಗುಂಡಿಗೆ ಇರಬೇಕು ನೋಡಿದ ತಕ್ಷಣ. ಎಕ್ಸ್ಪೆಷಲಿ ನನಗೆ ಇಂಥ ವಿಷಯದಲ್ಲಿ ಧೈರ್ಯ ಜಾಸ್ತಿ. ನನಗೆ ಹಾವುಗಳು ಬಿಟ್ಟರೆ ಬೇರೆ ಯಾವ ಪ್ರಾಣಿಗಳು ನೋಡಿದ್ರೆ ಏನು ಭಯ ಏನಿಲ್ಲ. ಹಾವು ಕಂಡ್ರೆ ನನಗೆ ಹೆವಿ ಭಯ. ಒಬ್ಬೊಬ್ರಿಗೆ ಒಂದೊಂದು ಥರ ವೀಕ್ನೆಸ್ ಇರುತ್ತೆ, ಏನು ಮಾಡೋದಕ್ಕಾಗೋದಿಲ್ಲ. ಇಲ್ಲೊಂದು 500 ಮೀಟರಲ್ಲಿ ಜಿಂಕೆಗಳು ಹಿಂಡೆ ಇದೆ. ಯಾಕಂದರೆ ಅದು ಸೇಫ್ ಜಾಗ ಅನಿಸುತ್ತೆ, ಅದಕ್ಕೆ ಎಲ್ಲ ರೋಡ್ ಸೈಡಲ್ಲೇ ಇದ್ದಾವೆ. ರೋಡ್ ಸೈಡಲ್ಲಿ ಯಾವ ಪ್ರಾಣಿಗಳು ಅಟ್ಯಾಕ್ ಮಾಡಲ್ಲ ಅಂತ ಅವಕ್ಕೂ ಗೊತ್ತಿರಬೇಕೇನೋ, ಮೇ ಬಿ ಅದರಿಂದ ಎಲ್ಲ ರೋಡ್ ಸೈಡಲ್ಲೇ ಇದ್ದಾವೆ. ಇನ್ನು ಈ ಕಡೆಯಿಂದ ಹೋಗಿ ಅಂತ ದಾರಿ ತೋರಿಸ್ಕೊಡ್ತಾನೆ. ಬೇಗ ಸ್ವಲ್ಪ ಹೋಗೋಣ, ರೀಚ್ ಆಗೋಣ. ಇನ್ನು 2 ಫಾರೆಸ್ಟ್ ಇದ್ದಾವೆ ನೋಡುವಂಥದ್ದು. ಒಂದು ಮಸಿನಗುಡಿ, ಇನ್ನೊಂದು ಮಧುಮಲೈ ಫಾರೆಸ್ಟು. ಇವಾಗ ಎಂಟ್ರೆನ್ಸ್ ಸಿಗ್ತಾ ಇರೋದು ಮಧುಮಲೈ ಫಾರೆಸ್ಟು. ಬೋರ್ಡಿಗೆ ನಮ್ಮ ಕರ್ನಾಟಕ ಎಂಡಾಗುತ್ತೆ, ವಂದನೆಗಳು ಅಂತ ಹೇಳ್ಬಿಟ್ವಿ ನಾವು. ಈಗ ನೆಕ್ಸ್ಟ್ ಮಧುಮಲೈ ಫಾರೆಸ್ಟಿಂದ ಮಸಿನಗುಡಿಗೆ ಹೋಗೋದು, ಮಸಿನಗುಡಿಯಿಂದ ಊಟಿಗೆ ಹೋಗೋದು. ಊಟಿ ಎಲ್ಲ ನೋಡ್ಕೊಂಡು ಮಧುಮಲೈ ಫಾರೆಸ್ಟ್ ಮುಖಾಂತರ ನಾವು ಇದೇ ರೋಡಲ್ಲಿ ಬರಬೇಕು. ರಾತ್ರಿ 9 ಗಂಟೆ ಒಳಗಡೆ ನಾವು ಕರ್ನಾಟಕ ಬಾರ್ಡರ್ನ ನಾವು ಕ್ರಾಸ್ ಮಾಡಬೇಕು. ಈ ವಿಡಿಯೋನ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ, ಯಾಕೆಂದರೆ ಫುಲ್ಲು ಲೆಂತಿ ಆಗಿಬಿಡುತ್ತೆ. ನೆಕ್ಸ್ಟು ಫಾರೆಸ್ಟ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ ನಿಮಗೆ. ಅಲ್ಲಿವರೆಗೂ ನನ್ನ ವಿಡಿಯೋನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾನೆ.